ಸಣ್ಣ ಸಣ್ಣ ಸಮಸ್ಯೆಗಳಿಗೂ ನಾವು ಆಸ್ಪತ್ರೆಗೆ ಓಡೋಗ್ತೀವಿ. ಸಣ್ಣ ತಲೆನೋವು ಇರ್ಬೋದು, ಹಲ್ಲು ನೋವು ಇರ್ಬೋದು, ಅಥವಾ ಇನ್ನೆಲ್ಲ ಒಂದು ಸಣ್ಣ ಚರ್ಮದ ಸಮಸ್ಯೆ ಇರ್ಬೋದು, ಕೆಮ್ಮಿರ್ಬೋದು, ಆಸ್ಪತ್ರೆಗೆ ಹೋಗ್ತೀವಿ, ಮಾತ್ರೆಗಳನ್ನ ತೆಗೆದುಕೊಳ್ತೀವಿ. ಅದರಿಂದ ದೇಹದ ಮೇಲೆ ಇನ್ನೊಂದು ರೀತಿಯ ಸೈಡ್ ಎಫೆಕ್ಟ್ ತುಂಬಾ ಆಗ್ತಾ ಇದೆ. ಆದರೆ ನಮ್ಮ ದೇಶದಲ್ಲಿ ಆಯುರ್ವೇದ ಮತ್ತು ಪಾರಂಪರಿಕ ಅನ್ನುವಂಥದ್ದು ಸಾವಿರಾರು ವರ್ಷಗಳಿಂದ ಮನುಷ್ಯನ ಆರೋಗ್ಯಕ್ಕೆ ಯಾವುದೇ ಒಂದು ದುಷ್ಟ ಪರಿಣಾಮ ಇಲ್ಲದೆ ಆತನ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಭಗವಂತ ಸಸ್ಯಗಳ ರೂಪದಲ್ಲಿ, ಬೇರೆಗಳ ರೂಪದಲ್ಲಿ, ಬೀಜದ ರೂಪದಲ್ಲಿ ನಮ್ಮ ಪ್ರಕೃತಿಯಲ್ಲಿ ಕೊಟ್ಟಿದ್ದಾನೆ. ಅದನ್ನು ಸರಿಯಾಗಿ ನಾವು ಉಪಯೋಗ ಮಾಡಿಕೊಂಡಲ್ಲಿ ನಮ್ಮ ಸ್ವಾಸ್ಥ್ಯವನ್ನ ನಾವು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ನಾನು ಮಂಜುನಾಥ್ ಪಂಡ್ಯ, ಬಜರಂಗ ಸೇನೆಯ ರಾಜ್ಯಾಧ್ಯಕ್ಷ ಹಾಗೂ ಪಾರಂಪರಿಕ ವೈದ್ಯ. 21 ಸಮಸ್ಯೆಗಳಿಗೆ ಉಪಯೋಗವಾಗುವಂತ ಈ ಟ್ಯೂಬಿನ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ. ಶುದ್ಧವಾದ ಪಾರಂಪರಿಕ ಪದ್ಧತಿಯಲ್ಲಿ ಮಾಡಿರುವಂಥ ಟ್ಯೂಬು ಸುಮಾರು 21 ರೋಗಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಮೊದಲನೇದಾಗಿ ಮಂಡಿ ನೋವು, ಸೊಂಟ ನೋವು, ಜಾಯಿಂಟ್ ಪೈನ್ಸು, ಮಸಲ್ ಕ್ರ್ಯಾಂಪು, ಇಂಥ ಯಾವುದೇ ಪೈನ್ಗಳು, ಹಾಗೆ ಚರ್ಮ ಕಾಯಿಲೆಗಳು ಅಂತಂದಾಗ ತುಂಬಾ ಜನಕ್ಕೆ ಫಂಗಸ್ ಆಗುತ್ತೆ, ಉಳ್ಕಡ್ಡಿ ಆಗುತ್ತೆ, ಹಾಗೆ ನೆವೆ ಇರುತ್ತೆ, ಕೆರೆತ ಇರುತ್ತೆ, ಗುಳ್ಗುಳಿ ಆಗುತ್ತೆ. 4 ರಿಂದ 5 ದಿವಸದಲ್ಲಿ ಸಂಪೂರ್ಣವಾಗಿ ಆ ಚರ್ಮ ಸಮಸ್ಯೆಯಿಂದ ಆಚೆ ಬರ್ಬೋದು. ಲಿಪೋಮ ಗಂಟುಗಳಿಗೆ ಯಾವುದೇ ಮೆಡಿಕೇಶನ್ ಇಲ್ಲ, ನೇರ ಸರ್ಜರಿನೇ ಮಾಡಿಸ್ಬೇಕು. ಆ ಲಿಪೋಮ ಗಂಟು ಇರ್ಬೋದು, ಕುರು ಇರ್ಬೋದು, ಅಥವಾ ಯಾವುದೇ ಹುಣ್ಣಿರ್ಬೋದು. ಹಾಗೆ ಬಂದ್ರೆ ಗಾಯಗಳು ಕೆಲವರಿಗೆ ವಾಸನೆ ಆಗುದಿಲ್ಲ. ಶುಗರ್ ಇರೋ ಕಾರಣಕ್ಕೋಸ್ಕರ ಅಥವಾ ಗ್ಯಾಂಗ್ರೀನ್ ಇರೋ ಕಾರಣಕ್ಕೋಸ್ಕರ, ಬೇರೆ ಕಾರಣಕ್ಕೋಸ್ಕರ ವಾಸನೆ ಆಗುದಿಲ್ಲ. ಅಂತಹ ಎಂಥದೇ ಸಿವಿಯರ್ ಗಾಯ ಇರಲಿ, ಬೆಳಗ್ಗೆ 1 ಡ್ರಾಪ್, ಮಧ್ಯಾಹ್ನ 1 ಡ್ರಾಪ್, ಸಂಜೆ 1 ಡ್ರಾಪ್ ಆ ಗಾಯದ ಮೇಲೆ ಹಚ್ಚುತ್ತಾ ಬಂದ್ರೆ ಗಾಯ ಸಂಪೂರ್ಣ ವಾಸಿ ಆಗೋಗುತ್ತೆ. ಕುರು ಇದ್ರೆ ಆ ಇಡೀ ಪಸ್ಸು ದೇಹದಿಂದ ಕಂಪ್ಲೀಟ್ ಆಚೆ ಬಂದು ಇಡೀ ಗಾಯ ಹೊರಗೋಗುತ್ತೆ. ಹಾಗೆ ತಲೆಯಲ್ಲಿ, ಹೆಣ್ಮಕ್ಳಿಗೆ ತಲೆಯಲ್ಲಿ ಏನಿರುತ್ತೆ, ಈ ಟ್ಯೂಬ್ ಅನ್ನ ಪ್ರತಿನಿತ್ಯ 2-3 ಬಾರಿ ತಲೆಗೆ ನೇರವಾಗಿ ಹಚ್ಕೊಳ್ಳೋದ್ರ ಮುಖಾಂತರ ಆ ಏನೇನ ಸಮಸ್ಯೆಯಿಂದ ಆಚೆ ಬರ್ಬೋದು. ಹಾಗೆ ತುಂಬಾ ಜನಕ್ಕೆ ತಲೆಯಲ್ಲಿ ಹೊಟ್ಟಿರುತ್ತೆ, ಎಲ್ಲಾ ಶಾಂಪುಗಳನ್ನ ಹಾಕಿ ಎಲ್ಲ ಮೆಡಿಕೇಶನ್ ಮಾಡಿ ಅವರು ಪಾಪ ಸೋತೋಗಿರ್ತಾರೆ. ಅಂತವರು ಈ ಟ್ಯೂಬ್ ಅನ್ನ ದಿನಕ್ಕೆ 3-4 ಬಾರಿ ಹಚ್ಕೊಳ್ತಾ ಬಂದ್ರೆ ತಕ್ಷಣ ಅಲ್ಲೇ ಒಣಗೋಗುತ್ತೆ. ತಲೆಗೆ ಹಚ್ಕೊಳ್ತಾ ಸ್ನಾನ ಮಾಡಬೇಕು ಅಂತಿಲ್ಲ. ಆ ಒಂದು ಡ್ಯಾಂಡ್ರಫಿನ ಸಮಸ್ಯೆಯಿಂದ ದೂರ ಆಗ್ತಾರೆ. ಹಾಗೆ ತುಂಬಾ ಜನಕ್ಕೆ ಇವತ್ತು ತಲೆನೋವು, ಆಂಗ್ಸೈಟಿ ಇರ್ಬೋದು, ಮೈಗ್ರೇನ್ ಇರ್ಬೋದು, ಇಂತಹ ಸಮಸ್ಯೆಗಳು ಬಳಲ್ತಾ ಇರ್ತಾರೆ. ಅಂತವ್ರು ಇದನ್ನ ತಲೆಗೆ ಹಚ್ಕೊಂಡ್ರೆ ಆ ಸಮಸ್ಯೆಯಿಂದ ದೂರ ಆಗ್ಬೋದು. ಹಾಗೆ ಕೆಮ್ಮಿನ ಸಮಸ್ಯೆ ಇರುತ್ತೆ. ಕೆಮ್ಮು ಅಂತಂದ್ರೆ ಕ್ರಾನಿಕಲ್ ಕೆಮ್ಮು, ಹಲವಾರು ಬಾರಿ ಆಸ್ಪತ್ರೆಗೆ ಹೋಗಿರ್ತಾರೆ, ಮೆಡಿಕೇಶನ್ ಮಾಡ್ತಾ ಇರ್ತಾರೆ, ಸಿರಪ್ ಕುಡಿತಾ ಇರ್ತಾರೆ, ಅದಕ್ಕೆ ಕೆಮ್ಮು ಹೋಗಿರೋದಿಲ್ಲ. ಕೆಮ್ಮಿನಿಂದ ಸಂಪೂರ್ಣವಾಗಿ ಅವರು ಮುಕ್ತಿಯನ್ನು ಪಡಿಬಹುದು. ಹಾಗೆ ತುಂಬಾ ಜನಕ್ಕೆ ಥ್ರೋಟ್ ಇನ್ಫೆಕ್ಷನ್ ಆಗಿರುತ್ತೆ, ಹಾಗೆ ಕಫ ಕಟ್ಟಿರುತ್ತೆ. ಈ ಸಮಸ್ಯೆಗಳಿಗೂ ಅಷ್ಟೇ ಥ್ರೋಟ್ ಇನ್ಫೆಕ್ಷನ್ ಆಗಿರೋರು ಇದನ್ನ ಸೇವಿಸಬೇಕು. ಹಾಗೆ ತುಂಬಾ ಕಫ ಇರುವಂತವರು ಎದೆ ಮೇಲೆ ಇದನ್ನ ಹಚ್ಕೊಂಡ್ರೆ ಕಫ ಎಲ್ಲ ನೀರಾಗಿ ಆಚೆ ಬರುತ್ತೆ. ಹಾಗೆ ಹಲ್ಲಿನ ಸಮಸ್ಯೆ ಎಲ್ಲರೂ ಸಹ ಕಾಡ್ತಾ ಇದೆ. ಎಲ್ಲರಿಗೂ ಹುಳುಕಲು ಬರುತ್ತೆ, ಒಸಡಲ್ಲಿ ರಕ್ತ ಬರುತ್ತೆ, ಒಸಡು ಊತ ಬರುತ್ತೆ. ಒಂದು ಸರಿ ಒಸಡು ರಕ್ತ ಬಂತು ಅಂತಂದ್ರೆ ಅದು ಮುಂದೆ ಹಲ್ಲು ಬೀಳುವಂತ ಅದು ಮುನ್ಸೂಚನೆ ಕೊಡುತ್ತೆ. ಹಾಗಾಗಿ ಯಾರಿಗೆ ಆತರ ಒಸಡು ಇನ್ಫೆಕ್ಷನ್ ಆಗಿರುತ್ತೋ ಅಂತವರು ಇದನ್ನ ಇಯರ್ ಬಡ್ ಇಂದ ತಗೊಂಡು ಈ ಒಂದು ಲಿಕ್ವಿಡ್ ಅನ್ನ ಇಯರ್ ಬಡ್ ಇಂದ ಅಲ್ಲಿಗೆ ಹಚ್ಕೊಳ್ಬೇಕು. ಅಲ್ಲಿಗೆ ಹಚ್ಕೊಂಡ್ರೆ, ಒಸಡಿಗೆ ಹಚ್ಕೊಂಡ್ರೆ 2-3 ದಿನದಲ್ಲೇ ಅವ್ರು ಕಂಪ್ಲೀಟ್ ಆ ಸ್ವೆಲ್ಲಿಂಗ್ ಎಲ್ಲ ಕಮ್ಮಿ ಆಗುತ್ತೆ, ಆ ಬ್ಲೀಡಿಂಗ್ ನಿಂತೋಗುತ್ತೆ, ಆ ಗಮ್ ಗಟ್ಟಿ ಆಗುತ್ತೆ. ಹಾಗೆ ಉಳ್ಕಲ್ ಸಮಸ್ಯೆ ಇರುವಂಥವ್ರು ಅಷ್ಟೇ ಅದನ್ನು ಏರ್ ಬಡ್ಡಿಂದ ತೆಗೆದುಕೊಂಡು ಅಲ್ಲಿ ಮೇಲೆ ಎತ್ತಾ ಬಂದರೆ ಅವರಿಗೆ ಆ ಅಲ್ಲಿನ ಆ ನೋವೆಲ್ಲ ಸಂಪೂರ್ಣ ದೂರ ಆಗುತ್ತೆ. 21 ಸಮಸ್ಯೆಗಳಿಗೂ ಸಹ ಉಪಯೋಗ ಆಗುವಂಥ ಶುದ್ಧ ಪಾರಂಪರಿಕ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲಿರುವಂಥ